ನಮಸ್ತೆ ಬಲಿಷ್ಠ ಭವ್ಯ ಭಾರತದ ಮನೆಗಳಿಗೆ ವಾಸ್ತು ಭುವನ್ ವಾಸ್ತು ವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರು ಮೊಟ್ಟ ಮೊದಲ ಬಾರಿಗೆ ನೋಡ್ತಾ ಇರೋ ದಯವಿಟ್ಟು ಒಂದು ಲೈಕನ್ನು ಕೊಡಿ, ಶೇರ್ ಮಾಡ್ಕೊಳ್ಳಿ. ಒಳ್ಳೆ ನಾಲೆಡ್ಜನ್ನು ಶೇರ್ ಮಾಡ್ಕೊಂಡಷ್ಟು ನಿಮಗೂ ಒಳ್ಳೆಯದಾಗುತ್ತೆ, ತಿಳ್ಕೊಂಡವ್ರಿಗೂ ಒಳ್ಳೆಯದಾಗುತ್ತೆ, ನೋಡಿದವ್ರಿಗೂ ಒಳ್ಳೆಯದಾಗುತ್ತೆ. ಓಕೆ, ಯಾರು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬನ್ನು ಕೂಡ ಮಾಡ್ಕೊಳ್ಳಿ. ಇನ್ನೂ ಎಷ್ಟು ಜನಕ್ಕೆ ಇದನ್ನು ಶೇರ್ ಮಾಡ್ಕೊಳ್ತಾ ಹೋಗಿ ಅಂತ ವಿನಯಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ಓಕೆ, ಶನಿವಾರ ಅಂತಂದಾಗ ಸಾಧಾರಣವಾಗಿ ವಾಸ್ತು ಮಿಸ್ಟೇಕ್ಸ್ ಯಾರ್ಯಾರು ಮಾಡ್ತಾ ಇರ್ತಾರೆ. ಜೊತೆಗೆ ನಾನೇನು ಮಾಡಿದ್ದೆ ವಾಸ್ತು ಮಿಸ್ಟೇಕ್ಸು, ಹೆಂಗೆ ಕರೆಕ್ಟ್ ಮಾಡ್ಕೊಂಡೆ, ಏನು ಮಾಡ್ಕೊಂಡೆ ಅದನ್ನೊಂದು ವಿಚಾರ ತಿಳಿಸ್ತೀನಿ. ಒಬ್ಬರು ಲಿಫ್ಟು ಎಲ್ಲಿ ಅಂತ ಕೇಳ್ತಾ ಇದ್ದಾರೆ, ಲಿಫ್ಟಿನ ಸ್ಥಾನ ಎಲ್ಲೆಲ್ಲಿರಬೇಕು ಅಂತ ಕೇಳ್ತಾ ಇದ್ದಾರೆ, ಅದು ಕೂಡ ತಿಳಿಸ್ಕೊಡ್ತೀನಿ. ಮೂರನೇದು ಪ್ಲಾನೆಟರಿ ಪೊಸಿಷನ್ ಇನ್ ದ ಹೌಸ್, ಗ್ರಹಗಳ ಸ್ಥಾನ ಮನೆಯಲ್ಲಿ ಯಾವ್ಯಾವ ಸ್ಥಾನದಲ್ಲಿ ಯಾವ್ಯಾವ ಗ್ರಹಗಳು ಹೆಚ್ಚಾಗಿರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತಾರೆ. ಓಕೆ ರೈಟ್, ಈಗ ಪ್ಲೇಸ್ಮೆಂಟ್ ಆಫ್ ಲಿಫ್ಟ್ ಫಸ್ಟ್ ತೊಗೊಂಬೋಣ. ಓಕೆ, ಒಬ್ರು ಕೇಳ್ತಾ ಇದ್ದಾರೆ ಪ್ಲೇಸ್ಮೆಂಟ್ ಆಫ್ ಲಿಫ್ಟು ಎಲ್ಲೆಲ್ಲಿದ್ದರೆ ಚೆನ್ನಾಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ನಾರ್ತು, ಈಸ್ಟು, ಸೌತು, ವೆಸ್ಟ್. ಓಕೆ, ಸೊ ಇದನ್ನು ಬಂದಾಗ ಏನಾಗುತ್ತೆ ಅಂತಂದರೆ ಎಲ್ಲಿರಬಾರ್ದು ಅನ್ನೋದನ್ನು ಫಸ್ಟ್ ತಿಳಿಸ್ಬಿಡ್ತೀವಿ. ಅದು ನೋಡ್ಕೊಂಡ್ರೆ ಇನ್ನೆಲ್ಲಿರ್ಬೋದು ಅಂತ ಆಟೋಮೆಟಿಕಲಿ ಗೊತ್ತಾಗ್ತದೆ. ಸಾಧಾರಣವಾಗಿ ಏನಾಗುತ್ತಾರೆ, ನಾರ್ತ್ ಈಸ್ಟ್ ಟು ಸೌತ್ ವೆಸ್ಟ್ ಈ ಭಾಗದಲ್ಲಿ ಎಲ್ಲೂ ಬರಬಾರ್ದು ಲಿಫ್ಟ್. ಯಾಕೆಂತಂದರೆ ಇದು ಇಟ್ಸ್ ಲೈಕ್ ಎ ಸ್ಪೈನ್, ನಮ್ಮ ಬೆನ್ನು ಮೂಳೆ ಇದ್ದಂಗೆ. ಇಲ್ಲೆಲ್ಲೂ ಕೂಡ ನಮಗೆ ಹಳ್ಳ ಆಗಬಾರದು, ಅರ್ಥ ಆಯ್ತಲ್ಲ? ಸೊ ಇಲ್ಲೆಲ್ಲೂ ಕೂಡ ಹಳ್ಳ ಆಗಬಾರ್ದು, ಈ ಭಾಗದಲ್ಲೆಲ್ಲೂ ಇಟ್ಕೊಳ್ಳೋದು ಸಮಂಜಸ ಅಲ್ಲ. ಹಾಗೆ ಈ ನಾರ್ತ್ ಈಸ್ಟ್ ಕ್ವಾಡ್ರಾಂಗಲ್ ಏನು ಬರ್ತದಲ್ಲ, ಸೊ ಎಲ್ಲೂ ಒಪ್ಕೊಳ್ಳೋಲ್ಲ ನಾವು. ಎಲ್ಲೆಲ್ಲಿ ಇರಬಹುದು ಅಂತಂದಾಗ ಏನಾಗುತ್ತಾರೆ, ಈಸ್ಟ್ ಭಾಗದಲ್ಲಿ ಇರಬಹುದು ಲಿಫ್ಟು, ನಾರ್ತ್ ಭಾಗದಲ್ಲಿ ಇರಬಹುದು ಲಿಫ್ಟು, ವಾಯುವ್ಯ ಮೂಲೆಯಲ್ಲಿ ಇರಬಹುದು ಲಿಫ್ಟು, ಸೌತ್ ಈಸ್ಟ್ ಭಾಗದಲ್ಲಿ ಇರಬಹುದು ಲಿಫ್ಟು, ಸೌತ್ ಭಾಗದಲ್ಲಿ ಇರಬಹುದು ಲಿಫ್ಟು, ವೆಸ್ಟ್ ಭಾಗದಲ್ಲಿ ಇರಬಹುದು ಲಿಫ್ಟು. ನಾರ್ತ್ ಈಸ್ಟಲ್ಲಿ ಬೇಡ ಅಂತ ಹೇಳ್ತೀವಿ, ಸೌತ್ ಈಸ್ಟಲ್ಲಿ ಬೇಡ ಅಂತ ಹೇಳ್ತೀವಿ. ಯಾಕಂದರೆ ಅದೆಲ್ಲ ಬಹಳ ಸೂಕ್ಷ್ಮತೆಗಳನ್ನು ಅಭ್ಯಾಸ ಮಾಡಿ ಮಾಡಬೇಕು. ನನಗೆ ಬಂದಾಗ ಅದೆಲ್ಲ ಚೆಕ್ ಮಾಡ್ತೀನಿ. ನಾನೆಲ್ಲ ಬಂದಾಗ ಅದೆಲ್ಲ ನೋಡಿಬಿಟ್ಟು ಮರ್ಮಸ್ಥಾನಗಳೆಲ್ಲ ನೋಡಿಕೊಂಡು, ಈ ಕ್ವಾಡ್ರಾಂಗಲ್ಸ್ಗಳೆಲ್ಲ ನೋಡಿಕೊಂಡು, ಈ ಸ್ಪೈನ್ ಪೊಸಿಷನ್ ನೋಡಿಕೊಂಡು, ಇದೆಲ್ಲ ನಾನು ನೋಡಿಕೊಂಡು ಮಾಡಿ ಎಲ್ಲಿ ಕೊಡಬೇಕು ಅಲ್ಲಿ ನೋಡಿಕೊಂಡು ಅದನ್ನು ಲಿಫ್ಟನ್ನು ಕೊಡ್ತಾ ಹೋಗ್ತೀವಿ. ಈಗ ಅನೇಕ ರೀತಿಯ ಲಿಫ್ಟ್ಗಳೆಲ್ಲ ಬಂದಿದೆ. ಮುಂಚೆ ಎಲ್ಲ ಕಡಿಮೆ ಅಂದರು 5.5 ಆಲ್ರೆಡಿ ಹಾಳಾಗೋಗಬೇಕಾಗಿತ್ತು, ಇವಾಗೆಲ್ಲ ಬೇಕಾಗಿಲ್ಲ. ಯಾಕಂದರೆ ಹೈಡ್ರಾಲಿಕ್ ಲಿಫ್ಟ್ಗಳು ಬಂದಿದೆ, ಟ್ರ್ಯಾಕ್ ಲಿಫ್ಟ್ ಬಂದಿದೆ. ಕೆಲವೊಂದು ಕಡೆ ಏನಾಗ್ಬಿಡುತ್ತೆ ಅಂದರೆ, ನನಗೆ ಬಂದಾಗ ಕೇಸ್ಗಳಲ್ಲಿ ಸುಮಾರು ಕೇಸ್ಗಳಲ್ಲಿ ಏನು ಮಾಡ್ತೀನಿ ಅಂದರೆ ಹಳ್ಳ ಮಾಡ್ಸೋಕ್ಕೆ ಹೋಗಲ್ಲ. ದೊಡ್ಡ ಸೈಟ್ ಇದ್ದು ಇದೆಲ್ಲ ಇತ್ತು ಅಂತಂತಂದರೆ ಈ ಪ್ಲೇಸಲ್ಲಿ ಎಲ್ಲರೂ ಬಂದರೆ ಹಳ್ಳ ಮಾಡ್ಸೋಕ್ಕೆ ಹೋಗಲ್ಲ. ಏನು ಮಾಡ್ತೀನಿ, ಅಲ್ಲಿಂದಲ್ಲಿಗೆ 1.5 ಅಡಿ ಏನು ಮಾಡ್ತೀನಿ, ಜಸ್ಟ್ ಒಂದು ರ್ಯಾಂಪ್ ಕೊಡ್ತೀನಿ. ರ್ಯಾಂಪ್ ಕೊಟ್ಬಿಟ್ಟು ಗ್ರೌಂಡ್ ಲೆವೆಲಿಂದನೇ ಲಿಫ್ಟನ್ನು ತೊಗೊಂಡ್ಬಿಡ್ತೀನಿ. ಯಾಕಂದರೆ ಅಲ್ಲಿಗೆ 1.5 ಅಡಿಗೆ ನಮ್ಗೆ ಅಲ್ಲಿ ಸ್ಪ್ರಿಂಗ್ ಕೂಡ್ಸೋಕ್ಕೆ ಜಾಗ ಇದ್ದರೆ ಸಾಕು, ಅದಕ್ಕೆ ಹೆಚ್ಚಿಗೆ ಬೇಕಾಗಿಲ್ಲ. ಸೊ ಈ ಥರದ್ದೆಲ್ಲ ಬಂದಾಗ ಕೇಸ್ಗಳು ನೋಡ್ಕೊಂಡು ನಾನು ಅಕಾರ್ಡಿಂಗ್ಲಿ ನೋಡಿಕೊಂಡು ಪ್ಲೇಸ್ ನೋಡ್ಕೊಂಡು ಎಲ್ಲ ನೋಡ್ಕೊಂಡು ಅದನ್ನು ಡಿಸೈನ್ ಮಾಡಿ ಕೊಡ್ತಾ ಇರ್ತೀನಿ ನಾನು. ಓಕೆ, ಯಾರು ಲಿಫ್ಟಿನ ಜಾಗ ಎಲ್ಲಿ ಅಂತ ಕೇಳಿದ್ರು ಅವರಿಗೆ ಇದರ ಉತ್ತರ. ಓಕೆ, ಸೊ ಎರಡನೇದು ಕಾಮನ್ ಮಿಸ್ಟೇಕ್ಸ್. ಸೊ ನಾನು ಮನೆ ಮಾಡ್ಕೊಂಡಿದ್ದಾಗ, ಸ್ವಂತ ಮನೆ ಇದ್ದಾಗ ನನಗೂ ಸಮಸ್ಯೆಗಳು ಅಂತ ಬಂದಾಗ ನಾನು ವಾಸ್ತು ಕನ್ಸಲ್ಟೆಂಟ್ನ ಕನ್ಸಲ್ಟ್ ಮಾಡಿದಾಗ ಅವರು ನನಗೆ ಹೇಳಿದ್ದು ಅಂತಂದರೆ, ಮನೆಗೆ ಬಂದರು, ನೋಡಿದ್ರು, ಈಶಾನ್ಯ ಓಕೆ, ಓಕೆ, ಸೌತ್ ವೆಸ್ಟ್ ಸರ್, ಸೌತ್ ವೆಸ್ಟಲ್ಲಿ, ಯಾಕಂದರೆ ನಾನು ಆರ್ಕಿಟೆಕ್ಟ್ ಅಲ್ಲ, ಸೊ ಬಂದವರೆಲ್ಲ ಸುಮಾರು ಜನ ಬರ್ತಾಯಿದ್ರು. ಅವರಲ್ಲಿ ವಾಸ್ತು ಕನ್ಸಲ್ಟೆಂಟ್ಗಳು ಬೇಕಾದ್ರೆ ನನಗೆ ಯಾರು ಇವ್ರು ಚೆನ್ನಾಗಿ ಹೇಳ್ಬೋದು ಅಂತ ಅನ್ನಿಸ್ತಲ್ಲ, ಅವ್ರನ್ನ ಕರ್ಕೊಂಡೆ. ನಾನು ಕರ್ಕೊಂಡಾಗ ಹೇಳ್ದೆ, ಏನು ಮಾಡಿದ್ರೆ ಬಂದಂಥ ಪ್ರಜೆ ಒಂದೇ ಒಂದಳು, ಸರ್ ಇದೆಲ್ಲ ನೋಡ್ತಾ ಇದ್ದೀನಿ, ಒಂದು ಕೆಲಸ ಮಾಡಿಬಿಡಿ ಸರ್, ಈ ಕೆಲಸ ಮಾಡಿದ್ರೆ ಸೂಪರ್ ಡೂಪರ್ ಆಗಿಬಿಡ್ತೀರ ಸರ್ ನೀವು, ಏನು ಸಮಸ್ಯೆಗಳಿದೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತಂದು. ಏನು ಅಂತ ಕೇಳಿದಾಗ ಅವರು ಹೇಳಿದ್ದು, ಏನು ಮಾಡೋಕ್ಕಾಗಲ್ಲ, ಅದು ಅವ್ರು ತಪ್ಪು ಅಂತಲ್ಲ, ಅದಕ್ಕಿಂತ ಮುಂಚೆಯಿಂದ ನಡ್ಕೊಂಬಂದಂಥ ಪದ್ಧತಿ. ಏನು ಮಾಡಿದ್ರು, ಸೌತ್ ವೆಸ್ಟಲ್ಲೆಲ್ಲ ನಾನು ಇಂಟೀರಿಯರ್ ಎಲ್ಲ ಮಾಡಿಸಿದ್ರು ಕೂಡ ನನ್ನ ಮನೆ 3 ಫ್ಲೋರ್ ಇದೆ. ಸೊ 3 ಫ್ಲೋರಲ್ಲಿ ಏನು ಮಾಡಿಬಿಟ್ರೆ ಇಲ್ಲಿಗೆ 3 ಅಡಿಗೆ 4 ಅಡಿಗೆ ಎಲ್ಲ ಕಡೆ ಇಂಟೀರಿಯರ್ ಮಾಡಿದ್ರು ಕೂಡ ಅದ್ರ ಒಳಗಡೆಗೆ ಕಟ್ಟೆಗಳೆಲ್ಲ ಕಟ್ಸ್ಬಿಟ್ಟು ಮಾಡಿ 3 ಫ್ಲೋರಲ್ಲೂ ಸೌತ್ ವೆಸ್ಟಲ್ಲಿ ಏನು ಮಾಡಿದ್ರು, 1 ಅಡಿ ಹತ್ರ ಕಟ್ಟೆ ಕಟ್ಬಿಡಿ. ಸೌತ್ ವೆಸ್ಟಲ್ಲಿ ಭಾರ ಬಂದುಬಿಡ್ತು ಅಂತಂತಂದರೆ ನೀವು ಸೂಪರ್ ಡೂಪರ್ ಆಗಿಬಿಡ್ತೀರಾ ಅಂತ ಹೇಳಿದ್ರು. ನಾನು ನಂಬ್ಕೊಂಡು ಕಟ್ಟಿದೆ. ಆದರೆ 3 ವರ್ಷಗಳ ಕಾಲ ಹೊಸ ಮನೆಗೆ ಬಂದು ಪಟ್ಟಂಥ ಪಾಡು ಏನಿದೆಯಲ್ಲ, ಅಪ್ಪ ನೆನ್ಸ್ಕೊಂಡ್ರೆ ಮೈ ಜುಮ್ಮನತ್ತೆ.
ಆ ಲೆವೆಲಲ್ಲಿ ಪವರ್ ಕೊಟ್ಬಿಟ್ಟೆ. ಸೊ ಮತ್ತು ಬೇರೆ ಪೂಜೆ ಪುನಸ್ಗಳು ಅದೆಲ್ಲ ಮಾಡೋದು ಅದು ಬೇರೆ ಆಗಲಿ. ಸೊ ಈ ವಾಸ್ತು ಪ್ರಕಾರ ಇಲ್ಲೆಲ್ಲ ಕೆಲವೊಬ್ರು ಹೇಳ್ತಾರೆ ತೊಗೊಂಡ್ಬಿಟ್ಟು ಸೌತ್ ವೆಸ್ಟಲ್ಲಿ ಕಟ್ಟೆ ಕಟ್ಟಿಬಿಡಿ ನಿಮಗೆಲ್ಲ ಸಮಸ್ಯೆಗಳು ಪರಿಹಾರ ಆಗಿಬಿಡುತ್ತೆ ಅಂತ ಹೇಳ್ತಾ ಇದ್ರು. ಆ್ಯಕ್ಚುಲಿ ಅದಲ್ಲ, ನನ್ನ ಸಮಸ್ಯೆನೇ ಬೇರೆ ಇತ್ತು, ಪರಿಹಾರ ಇನ್ನೆಲ್ಲ ಹುಡ್ಕೋದಾಯಿತು. ನನ್ನ ಸಮಸ್ಯೆ ಇದ್ದಿದ್ದು ಸೌತ್ ವೆಸ್ಟ್ ಈ ಭಾಗದಲ್ಲಿ ನಾನು ಮಲಗುತ್ತಾ ಇದ್ದೆ. ಇಲ್ಲಿ ಮಲಗ್ತಾ ಇದ್ದೆ ನಾನು, ಸೌತ್ ವೆಸ್ಟಲ್ಲಿ ಮಲಗ್ತಾ ಇದ್ದೆ. ಆಮೇಲೆ ನಾನೇ ವಾಸ್ತುವನ್ನು 10 ವರ್ಷಕ್ಕೆ ಮುಂಚೆ ಇಲ್ಲ ಏನೋ ತಿಳ್ಕೊಬೇಕಲ್ಲ ಅಂತಂದ್ಬಿಟ್ಟು ವಾಸ್ತುವನ್ನು ಏನು ತಿಳ್ಕೊಬೇಕು ಅಂತ ಹೋದಾಗ, ನಾನೇ ವಾಸ್ತುವನ್ನು ಕಲಿಯೋಕ್ಕೆ ಹೋದಾಗ ಮಾಡಿದಾಗ ಅನೇಕ ಕಡೆ ಕೋರ್ಸ್ಗಳೆಲ್ಲ ಮಾಡ್ಕೊಂಡಾಗ ಗೊತ್ತಾಗಿದ್ದೇನು ಅಂತಂದರೆ, ಅಫ್ಕೋರ್ಸ್ ಫಸ್ಟ್ ಕೋರ್ಸಲ್ಲೇ ನನಗೆ ಇದು ಅರ್ಥ ಆಗೋದು. ನಾನು ಸೌತ್ ವೆಸ್ಟಲ್ಲಿ ಮಲಗ್ತಾ ಇದ್ದೀನಿ, ಸೌತ್ ವೆಸ್ಟಲ್ಲಿ ಮಲಗ್ತಾ ಇಲ್ಲ. ಹಾಗಾಗಿ ನನ್ನ ಶಾರೀರಿಕ ದುರ್ಬಲತೆ, ಮಾನಸಿಕ ದುರ್ಬಲತೆ ಮತ್ತು ಆರ್ಥಿಕ ದುರ್ಬಲತೆ, ಸಾಮಾಜಿಕ ದುರ್ಬಲತೆ, ಸಂಬಂಧಗಳ ದುರ್ಬಲತೆ, ಎಲ್ಲ ದುರ್ಬಲತೆಗಳನ್ನು ನನಗೆ ಸೌತ್ ವೆಸ್ಟ್ ಕೊಟ್ಬಿಡ್ತು. ಯಾವಾಗ ಇದು ಅರ್ಥ ಮಾಡ್ಕೊಂಡ ಅಲ್ಲಿಂದ ಏನು ಮಾಡಿದೆ, ಪಕ್ಕ 100% ಸೌತಿಗೆ ಬಂದು ಮಲಗಕ್ಕೆ ಶುರು ಮಾಡಿದೆ. ತಗೊಳ್ಳಿ, ಅಲ್ಲಿಂದ 6 ಮಂತ್ಸಲ್ಲಿ ಮ್ಯಾಜಿಕ್ ಅಂತ ಹೇಳ್ತಾರಲ್ಲ, ಆ ಮ್ಯಾಜಿಕ್ ನನ್ನ ಲೈಫಲ್ಲಿ ಆಯಿತು. ಅದೇ ದಟ್ ಇಸ್ ದ ಗ್ರೇಟ್ನೆಸ್ ಆಫ್ ವಾಸ್ತು. ತುಂಬ ದೊಡ್ಡ ಸಬ್ಜೆಕ್ಟ್, ಭಾಳ ದೊಡ್ಡ ಸಬ್ಜೆಕ್ಟ್ ಇದು. ಓಕೆ, ಇಲ್ಲಿಂದ ಇದು ಮಲಗಿದೆ ಆಯಿತು. ಆಫೀಸಲ್ಲೂ ಕೂಡ ಕೂತ್ಕೊಳ್ಳೋ ಜಾಗ ಚೇಂಜ್ ಮಾಡಿದೆ, ಎಲ್ಲ ಚೇಂಜ್ ಆಗೋಕ್ಕೆ ಶುರು ಆಯಿತು. ಓಕೆ, ಈ ಥರ ಯಾರು ಬಂದು ಈ ಥರ ಎಲ್ಲ ಕಟ್ಟೆ ಕಟ್ಸ್ಕೊಂಡು ನಿಮ್ಮ ಸಮಸ್ಯೆಗಳ ಪರಿಹಾರ ಆಗ್ಬಿಡುತ್ತೆ ಅಂತ ಹೇಳಿದ್ರೆ ಇಲ್ಲ. ಈ ಮೂಲೆಯಲ್ಲಿ ಎತ್ತರ ಯಾಕಿರಬೇಕು, ದಪ್ಪ ಯಾಕಿರಬೇಕು, ಅದರ ಲಾಜಿಕ್ಕೇ ಬೇರೆ, ಸೈನ್ಸೇ ಬೇರೆ. ನಮ್ಮವ್ರು ಏನು ಮಾಡ್ತೀವಿ, ಲಾಜಿಕ್ಕು ಸೈನ್ಸನ್ನು ಬಿಟ್ಟುಬಿಡ್ತೀವಿ. ಯಾರೋ ಹೇಳಿದ ಅಡುಗು ಲಾಜಿಕತೆ ಇಟ್ಕೋತೀವಿ, ಮಾಡಿಬಿಡ್ತೀವಿ, ಸರಿ ಹೋಗುತ್ತೆ ಅಂದ್ಕೊಳ್ತೀವಿ. ಇಲ್ಲ, ಜೀವನ ಪರ್ಯಂತ ಒದ್ದಾಡ್ತಾನೆ ಇರ್ತೀವಿ. ಅದಕ್ಕೆ ಪ್ರಾಪರ್ ಡಯಾಗ್ನಿಸಿಸ್ ಆಫ್ ದಿ ಪ್ರಾಬ್ಲಮ್ ಈಸ್ ಹಾಫ್ ಡನ್ ಅಂತ. ಓಕೆ, ಈ ಥರ ಯಾರು ಕಟ್ಟೆ ಕಟ್ಕೊಂಡು ಇನ್ನೂ ಜೀವನದಲ್ಲಿ ಪರಿಹಾರ ಸಿಕ್ಕಿಲ್ವೋ ಸರಿಯಾಗಿ ಯೋಚನೆ ಮಾಡಿ, ಎಲ್ಲಿ ಸಮಸ್ಯೆ ಇರುತ್ತೆ ಅನ್ನೋದನ್ನು ತಿಳ್ಕೊಳ್ಳಿ. ಓಕೆ, ಭಗವಂತ ಎಲ್ರಿಗೂ ಕೂಡ ಆಯುಷ್ಯ, ಆರೋಗ್ಯ, ಉಲ್ಲಾಸ, ಉತ್ಸಾಹವನ್ನು ಯಥೇಚ್ಛವಾಗಿ ಅಷ್ಟೈಶ್ವರ್ಯಗಳ ಜೊತೆ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ, ಜೈ ಹಿಂದ್.